ಹಾಯ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ಲ? ಒಂದು ಚೆನ್ನಾಗಿದ್ದೀವಿ ಅಂದ್ಕೊಂಡ್ರೆ ಚೆನ್ನಾಗಿರ್ತೀರಾ, ಇಲ್ಲ ನಮಗೆ ಸಮ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸಮಸ್ಯೆನಲ್ಲೇ ಇರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೇ ಕೂಡ ಇರ್ತೀರ. ಸೊ ಎನಿವೇಸ್, ಖುಷಿ ಅಥವಾ ಹ್ಯಾಪಿನೆಸ್ ಅನ್ನೋದನ್ನು ಇವತ್ತು ಈ ಕ್ಷಣನೇ ಅನುಭವಿಸ್ಕೊಂಡು ಹೋಗಬೇಕು. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಮುಂದೆ ಮುಂದೆ ದೂಡ್ತಾ ಹೋದರೆ, ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಅದನ್ನು ಹ್ಯಾಪಿನೆಸ್ ಮುಂದೆ ಮುಂದೆ ಹೋಗಿ ನಮ್ಮ ಕೈಗೆ ಸಿಗೋದಿಲ್ಲ, ಈ ಜನ್ಮದಲ್ಲಿ ಕೂಡ ಸಿಗೋದೇ ಇಲ್ಲ. ಸೊ ಅದಕ್ಕಾಗಿ ಈ ಜನ್ಮದಲ್ಲೇ ಹ್ಯಾಪಿನೆಸ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದನ್ನು ಅನುಭವಿಸಿ ಸಾಯಬೇಕು ಅನ್ನೋವಂಥದ್ದು. ಸೊ ಇದ್ರ ಬಗ್ಗೆನೇ ಮಾತಾಡೋಣ ಅಂಥೇಳಿ. ಸೊ ಇವತ್ತಿನ ವಿಚಾರ ಬಂದು ಏನು, ಹ್ಯಾಪಿನೆಸ್ ಅನ್ನೋವಂಥದ್ದು ನಾವು ಬೈ ಬರ್ತಿಂದ ನಮಗೆ ಬುದ್ಧಿ ಬಂದಾಗಿಂದ ಏನು ನಾವು ನಿಯರ್ ಬೈ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆವಾಗಿಂದ ಬುದ್ಧಿ ಇನ್ನೂ ಚೆನ್ನಾಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನಮಗೆ ಹ್ಯಾಪಿನೆಸ್ ಅನ್ನೋವಂಥದ್ದು ನಾವು ಪ್ರೈಮರಿ ಶಾಲೆಯಿಂದ ಸ್ಟಾರ್ಟ್ ಆಗುತ್ತೆ. ಆವಾಗ ಅಂತೇಳಿದ್ರೆ ನಾವೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಓದುವಾಗ ಏನು ಸೆವೆಂತ್ ತನಕ ಹೋದರೆ, ಸೆವೆಂತು ನಮಗಿನ್ನ ಸೀನಿಯರ್ಸ್ನ ನೋಡಿ ಅವರೆಷ್ಟು ನಮಗಿನ್ನ ಫ್ರೀ ಆಗಿರ್ತಾರೆ ಅಥವಾ ನಮಗಿಂತ ಖುಷಿಯಾಗಿರ್ತಾರೆ ಅಥವಾ ಅವರಿಗೆ ತುಂಬ ಫ್ರೀ ಇದೆ ಅಂಥೇಳಿ ಅಂದ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ಸೊ ಅಲ್ಲಿ ಹ್ಯಾಪಿನೆಸ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ನಾವು ಅಲ್ಲಿ ಹ್ಯಾಪಿನೆಸ್ನ ನಾವು ಕಂಡ್ಕೊಳ್ಳೋದೇ ಇಲ್ಲ. ಸೊ ಆ ಒಂದು ಎಂಜಾಯ್ಮೆಂಟ್ನ ತಗೊಳ್ಳೋದೇ ಇಲ್ಲ ಸಾಮಾನ್ಯವಾಗಿ. ಸೊ ಹಾಗಾಗಿ ಸೊ ಸೆವೆಂತ್ ಏಯ್ತ್ ಅಲ್ಲಿಗೆ ಹೋದರೆ ಟೆಂತ್ ಅವ್ರನ್ನ ನೋಡಿ ಇವ್ರಿಗೆಲ್ಲ ಏನು ನೆಕ್ಸ್ಟು ಪಿ ಯು ಸಿಗೆ ಹೋಗ್ತಾರೆ. ಸೊ ಅಲ್ಲಿಗೆ ಹೋಗಿ ಏನೋ ಒಂದು ಎಂಜಾಯ್ಮೆಂಟ್ ಅಥವಾ ಒಂದು ಹ್ಯಾಪಿನೆಸ್ ಸಿಗುತ್ತೆ ಅಂತೇಳಿ. ಸೊ ಅಲ್ಲಿಗೆ ಹೋದಾಗ ನೆಕ್ಸ್ಟು ಪಿ ಯು ಸಿ ಅವ್ರನ್ನ ನೋಡಿ ನಾವೇನು ಮಾಡ್ತೀವಿ, ಪಿ ಯು ಸಿ ಅವ್ರನ್ನ ಸೊ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತೇಳಿ ಅವ್ರಿಗೆ ಆ ಒಂದು ಆ ಕ್ಷಣ ಆ ವರ್ಷದ ಹ್ಯಾಪಿನೆಸ್ನೆಲ್ಲ ಮುಂದೂಡ್ತಾ ಹೋಗ್ತೀವಿ. ಸೊ ಪಿ ಯು ಸಿ ಆಗುತ್ತೆ, ಡಿಗ್ರಿ ಆಗುತ್ತೆ. ಹಾಗೆ ಡಿಗ್ರಿ ಆದ ನಂತರ ಈ ಓದು ಯಾಕಪ್ಪ ಬೇಕು, ಎಲ್ಲರೂ ಒಂದು ಜಾಬ್ ಅಥವಾ ಏನೋ ಒಂದು ಸೆಟ್ಲ್ಮೆಂಟ್ ಆಗೋಣ ಅಥವಾ ಒಂದು ಜಾಬ್ ಏನಾದ್ರು ಮಾಡೋಣ, ಅಲ್ಲಿ ಆರಾಮಾಗಿರ್ಬೋದು ಅಂತೇಳಿ. ಸೊ ಅಲ್ಲಿಗೆ ಹ್ಯಾಪಿನೆಸ್ನ ಮುಂದೂಡ್ತಾ ಹೋಗ್ತೀವಿ. ಸೊ ಕಾಲೇಜ್ ಕೂಡ ಮುಗಿಯುತ್ತೆ. ಸೊ ಆಮೇಲೆ ಒಂದು ಜಾಬ್ ಅಥವಾ ಏನೋ ಒಂದು ಮಾಡ್ತಾ ಹೋಗ್ತೀವಿ. ಸೊ ಎಷ್ಟೋ ಕಾಲೇಜೇ ಚೆನ್ನಾಗಿತ್ತಪ್ಪ, ಎಜುಕೇಷನ್ ಮಾಡುವಾಗಲೇ ಎಷ್ಟೋ ಆರಾಮಾಗಿದ್ವಿ ಅಂತೇಳಿ ಅನಿಸುತ್ತೆ. ಸೊ ಹೀಗೆ ನಮ್ಮ ಎಂಜಾಯ್ಮೆಂಟ್ ಅನ್ನೋಂಥದ್ದು, ಹ್ಯಾಪಿನೆಸ್ ಅನ್ನೋಂಥದ್ದು ಪೋಸ್ಟ್ಪೋನ್ ಆಗ್ತಾನೇ ಹೋಗುತ್ತೆ. ಅಯ್ಯೋ ಅಲ್ಲೇ ಎಂಜಾಯ್ಮೆಂಟ್ ಮಾಡಬೇಕಿತ್ತಪ್ಪ ಅಂಥೇಳಿ ನಾವು ಜಾಬ್ ಮಾಡುವಾಗ ಅನಿಸುತ್ತೆ. ಆ್ಯಂಡ್ ಜಾಬ್ ಮಾಡುವಾಗ ಎಲ್ಲೋ ಒಂದು ಕಡೆ ಮದುವೆ ಆಗಿ ಸೆಟ್ಲ್ ಆಗಿಬಿಟ್ರೆ ಹ್ಯಾಪಿನೆಸ್ ಆಗುತ್ತೆ, ಹ್ಯಾಪಿಯಿಂದ ಇರ್ಬೋದೇನೋ ಅಂತೇಳಿ ಅನ್ಕೋತೀವಿ. ಆ್ಯಂಡ್ ಮದುವೆ ಆದಮೇಲೂ ಕೂಡ ಇವು ಸಣ್ಣ ಸಣ್ಣ ಕಿರಿಕಿಗಳು ಅದು ಇದು ಅಂಥೇಳಿ ಅದು ಸಣ್ಣ ಪುಟ್ಟ ಕಮಿಟ್ಮೆಂಟ್ಸ್ಗಳು ಈ ಥರದ್ದೆಲ್ಲ ಬರ್ತಾ ಹೋಗುತ್ತೆ. ಸೊ ಅದಾದಮೇಲೆ ಮಕ್ಕಳಾದರೆ ಒಂದು ಹ್ಯಾಪಿನೆಸ್ ಬರುತ್ತೆ ಅಂತೇಳಿ, ಮಕ್ಕಳಾದ್ಮೇಲೂ ಕೂಡ ಇನ್ನೂ ಕಮಿಟ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲೂ ಕೂಡ ಪೋಸ್ಟ್ಪೋನ್ ಹ್ಯಾಪಿನೆಸ್ ಕಂಪ್ಲೀಟ್ಲಿ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಸೊ ಇದೆಲ್ಲ ಆದ ನಂತರ ಮಕ್ಕಳನ್ನೆಲ್ಲ ಓದಿಸ್ತಾ ನಮ್ಮ ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಮಕ್ಕಳೆಲ್ಲ ಒಂದು ಏಜಿಗೆ ಬಂದು ಅವರೆಲ್ಲ ಕೆಲಸ ಅದು ಇದು ಮಾಡಿಕೊಂಡು ಆಗಿಬಿಟ್ರೆ ಆವಾಗ ನಾವು ಫ್ರೀ ಆಗ್ಬೋದಪ್ಪ, ನಮ್ಮ ಜಾಬಲ್ಲಿ ಒಂದು ಏನೋ ರಿಟೈರ್ಮೆಂಟ್ ಲೈಫು ಆರಾಮಾಗಿರುತ್ತೆ ಅಂತೇಳಿ ಅನ್ಕೋತೀವಿ. ಸೊ ಅಲ್ಲೂ ಕೂಡ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ಆವಾಗಲಾದರೂ ಎಂಜಾಯ್ಮೆಂಟ್ ಅಥವಾ ಹ್ಯಾಪಿನೆಸ್ ಹ್ಯಾಪಿಯಾಗಿರ್ಬೋದು, ನೆಮ್ಮದಿಯಿಂದ ಒಂದು ಕಾಲ ಕಳಿಬೋದು ಅಂತೇಳಿ ಅನ್ಕೋತೀವಿ. ಆ್ಯಂಡ್ ಅಲ್ಲೂ ಕೂಡ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲೂ ಕೂಡ ಹಲವಾರು ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ ಡೇ ಬೈ ಡೇ ಎಲ್ಲ ವಿಚಾರಗಳಲ್ಲೂ ಕೂಡ. ಆ್ಯಂಡ್ ಅವಾಗ ಮಕ್ಕಳೆಲ್ಲ ದೊಡ್ಡವರಾಗಿ ಅವರವರ ಜವಾಬ್ದಾರಿಗಳು, ಅವರವರ ಜೀವನವನ್ನು ಮುಂದೂಡಿಸ್ತಾ ಹೋಗ್ತಾರೆ. ಸೊ ಅಲ್ಲೂ ಕೂಡ ಎಂಜಾಯ್ಮೆಂಟ್ ಅನ್ನೋವಂಥದ್ದು ಅಥವಾ ಹ್ಯಾಪಿನೆಸ್ನ, ನಾವು ನೆಮ್ಮದಿಯ ಬಾಳನ್ನು ಸ್ವಲ್ಪ ಕಷ್ಟದಲ್ಲೇ ಏನು ತಳ್ತಾ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ಅವಾಗಲೂ ಕೂಡ ಹ್ಯಾಪಿನೆಸ್ ಸಿಗೋದಿಲ್ಲ. ಆಮೇಲೆ ಫೈನಲಿ ಒಬ್ಬ ವ್ಯಕ್ತಿ ಏನು ವೃದ್ಧಾಪ್ಯ ಒಂದು ಹಂತಕ್ಕೆ ಹೋದಾಗ, ಅಯ್ಯೋ ಸಾಕಪ್ಪ ಜೀವನ, ಈ ಜೀವನವೇ ಬೇಡಪ್ಪ, ಮುಂದಿನ ಜೀವನದಲ್ಲಾದರೂ ಒಳ್ಳೆ ನೆಮ್ಮದಿಯಾಗಿ ಬದುಕೋಣ ಅಂಥೇಳಿ, ಈ ಜೀವನವೇ ಸಾಕಾಗಿದೆ, ಮುಂದಿನ ಜನ್ಮದಲ್ಲಾದ್ರೂ ಒಂದು ನೆಮ್ಮದಿಯಾಗಿ ಜೀವನವನ್ನು ನಡೆಸಬೇಕಪ್ಪ ಅಂಥೇಳಿ ಅಂತ ಅನ್ಕೋತಾನೆ. ಸೊ ಹ್ಯಾಪಿನೆಸ್ ಅನ್ನೋವಂಥದ್ದು
ಫ್ರಮ್ ದ ಚೈಲ್ಡ್ಹುಡ್ ಇಂದ ಹಿಡಿದು ವೃದ್ಧಾಪ್ಯ ತನಕನೂ ಅವನು ಏನು ಮಾಡ್ತಾ ಹೋಗ್ತಾನೆ, ಹ್ಯಾಪಿನೆಸ್ ಅನ್ನೋಂಥದ್ದನ್ನು ಇಲ್ಲ ಮುಂದೆ 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 ಪೋಸ್ಟ್ಪೋನ್ ಕಂಪ್ಲೀಟ್ಲಿ ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾನೆ. ಆ್ಯಂಡ್ ಈ ಜನ್ಮನೇ ಅವನಿಗೆ ಮುಗ್ದೋಗ್ಬಿಡುತ್ತೆ. ಮುಗ್ದೋದ್ರೂ ಕೂಡ ಅವನ ಹ್ಯಾಪಿನೆಸ್ನ ಕಂಡ್ಕೊಳ್ಳೋದಕ್ಕಾಗಲ್ಲ. ಸೊ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹ್ಯಾಪಿನೆಸ್ ಅನ್ನೋವಂಥದ್ದನ್ನು ಯಾವತ್ತೂ ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗ್ಬೇಡಿ. ಎವ್ರಿ ಸೆಕೆಂಡ್ಸ್, ಎವ್ರಿ ಮಿನಿಟ್, ಎವ್ರಿ ಅವರ್, ಎವ್ರಿ ಡೇ, ಎವ್ರಿ ಇಯರ್, ಎವ್ರಿ ಮಂತ್ ನಿಮ್ಗೇನು ಹ್ಯಾಪಿನೆಸ್ ಕಂಡ್ಕೋಬೇಕು ಅಥವಾ ಏನು ಹ್ಯಾಪಿನೆಸ್ ತೊಗೋಬೇಕು ಅನ್ನೋಂಥದ್ದನ್ನು ಆ ಕ್ಷಣನೇ ತಗೊಳ್ಳಿ. ಆ ಆ ಗಂಟೆನಲ್ಲೇ ಆ ಒಂದು ಹ್ಯಾಪಿನೆಸ್ನ ಎಂಜಾಯ್ ಮಾಡಿ. ಸೊ ಇದು ನಿಮಗೆ ಮುಂದೆ ಯಾವಾಗಲೂ ಸಿಗುತ್ತೆ, ಯಾವಾಗಲೂ ಆಗುತ್ತೆ ಅನ್ನೋಂಥದ್ದು ನಿಜಕ್ಕೂ ಅದು ಫಲಿಸುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಎವ್ರಿ ಸೆಕೆಂಡ್ ಯು ಶುಡ್ ಹ್ಯಾಪಿನೆಸ್ ಇಂದ ಇರಬೇಕು. ಸೊ ಹಾಗಾಗಿ ನಾನು ಈ ಒಂದು ಹ್ಯಾಪಿನೆಸ್ನ ಯಾವತ್ತೂ ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಗ್ನಗ್ತಾ ಒಂದು ಉತ್ತಮವಾದಂಥ ಜೀವನ ನಡೆಸಿ. ಸೊ ಹಾಗಾಗಿ ಇದು ನನ್ನ ಒಂದು ಸಜೆಷನ್ ನಿಮಗೆ. ಸೊ ಪೋಸ್ಟ್ಪೋನ್ ಮಾಡಲಿಕ್ಕಿಲ್ಲ ಯಾವುದನ್ನು, ಹ್ಯಾಪಿನೆಸ್ನ. ಬೇರೆ ಯಾವುದಾದ್ರೂ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಹ್ಯಾಪಿನೆಸ್ ಮಾತ್ರ. ತುಂಬ ನಗ್ತಾರಿ ಜೀವನದಲ್ಲಿ. ಯಾವ ಕ್ಷಣ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಸೊ ನಗ್ತಾ ಜೀವನವನ್ನು ಕಳಿಬೇಕು ಅನ್ನೋಂಥದ್ದು ನನ್ನ ಒಂದು ಆಶಯ. ಸೊ ಹಾಗಾಗಿ ಎವ್ರಿ ಸೆಕೆಂಡ್ಸ್ ತುಂಬ ಅಮೂಲ್ಯವಾದಂತಹ ಸಮಯ. ಸೊ ಹಾಗಾಗಿ ಡೋಂಟ್ ಪೋಸ್ಟ್ಪೋನ್ ಹ್ಯಾಪಿನೆಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡೋದ್ರ ಜೊತೆಗೆ ಕಮೆಂಟ್ ಮಾಡಿ. ಹ್ಯಾಪಿನೆಸ್ ಇದ್ರ ಬಗ್ಗೆ ಏನಾದರೂ ಒಂದು ನಿಮಗೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಆ್ಯಂಡ್ ಶೇರ್ ಕೂಡ ಮಾಡಿ. ಹ್ಯಾಪಿನೆಸ್ನ ಯಾವತ್ತೂ ಪೋಸ್ಟ್ಪೋನ್ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಕೀಪ್ ವಾಚಿಂಗ್. ಸೊ ಥ್ಯಾಂಕ್ ಯು ವೆರಿ ಮಚ್.